ಬರೀ 17 ನಿಮಿಷದಲ್ಲಿ ಫುಲ್ ಚಾರ್ಜ್ 0 to 5000 mAh. ಹಾಯ್ ಎಲ್ರಿಗೂ ನಮಸ್ಕಾರ, ಮೂರ್ತಿ ಟಾಕ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ MI ಅಂದರೆ Xiaomi 11T Proನ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಅದರದ್ದು ಕಾಸ್ಟ್ ಬಂದು 40,000 ರೂಪಾಯಿಗಳಾಗಿರುತ್ತೆ. ಅದರದ್ದು ಏನೆಲ್ಲ ಸ್ಪೆಸಿಫಿಕೇಷನ್ ಇದೆ, ತೊಗೋಬೋದಾ, ಇದನ್ನು ವರ್ತಿದೆಯಾ ಅಂತ ತಿಳ್ಕೊಳ್ಳೋಕೆ ಮುಂಚೆ ಯಾರೆಲ್ಲ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಈ ಒಂದು ಫೋನನ್ನು ಏನು ನೋಡ್ತಾ ಇದ್ದೀರಾ, ಇದನ್ನು Xiaomi ಹೋಮ್ ಅಂದರೆ ಇಂಡಿಯಾದ ಫಸ್ಟ್ ಶೋರೂಮ್, ಇಂಡಿಯಾದ MI ಫಸ್ಟ್ ಶೋರೂಮ್ ಬ್ಯಾಂಗ್ಳೂರು ಫೀನಿಕ್ಸ್ ಮಾಲ್, ಅಲ್ಲೋಗಿ ತೊಗೊಂಡಿದ್ದೀನಿ. ಇದರದ್ದು ಸ್ಪೆಸಿಫಿಕೇಷನ್ 11T Pro, Xiaomi 11T Pro ಇದರ ಸ್ಪೆಸಿಫಿಕೇಷನ್ ಬಂದು ಇಲ್ಲಿ ನೋಡ್ತಾ ಇದ್ದೀರಾ 8GB 256GB, 8GB ಆ್ಯಂಡ್ 256GB ಇದೆ. ಸೊ ಇದರಲ್ಲಿ ವೇರಿಯಂಟ್ ಬಂದು 12GB 128GB, 8GB 256GB, 8GB 128GB ಇದೆ. ಬಟ್ ನನಗೆ 12GB ಏನು ಅವಶ್ಯಕತೆ ಇಲ್ಲ ರ್ಯಾಮು, ಯಾಕೆಂದರೆ ಅದು ಹೆವಿ ಗೇಮಿಂಗ್ ಆಡೋರಿಗೆ ಬೇಕಾಗುತ್ತೆ. ಸೊ ನನಗೆ 256GB ಏನಕ್ಕೆ ಬೇಕಂದರೆ ನನಗೆ ಮೆಮೊರಿ ಕಾರ್ಡ್ ಬೇಕಾಗುತ್ತೆ. ಅಂದರೆ ವಿಡಿಯೋ ಮಾಡಿದ್ರೆ ಜಾಸ್ತಿ ಕ್ವಾಲಿಟಿ ಮತ್ತು ಸ್ಪೇಸ್ ಹಿಡಿಯುತ್ತೆ, ಅದಕ್ಕೋಸ್ಕರ 256GB ತೊಗೊಂಡಿದ್ದೀನಿ. ಮತ್ತು 8GB 128GB ನಿಮಗೆ ಪ್ರೈಸ್ ಬಂದು 40,000 ಆಗುತ್ತೆ. 8GB 256GB ಬಂದು 42,000 ಆಗುತ್ತೆ ಅಟ್ ಪ್ರೆಸೆಂಟ್ ಇವತ್ತಿನ ಬೆಲೆ. ಸೊ ನನಗೆ ಒಂದು ಮಿಡ್ ರೇಂಜಲ್ಲಿ ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಇದು ಓಪನ್ ಮಾಡಿದ ತಕ್ಷಣ ನನಗೆ ವಾರಂಟಿ ಕಾರ್ಡ್, ಮೋಸ್ಟ್ಲಿ ವಾರಂಟಿ ಕಾರ್ಡ್ ಇದೆ ಅಂತ ಅನಿಸುತ್ತೆ, ಅದೊಂದು ಇದೆ. ಮತ್ತು ಇಲ್ಲಿ ಬಂದರೆ ನಮಗೆ ಫೋನ್ ಕಾಣ್ತಾ ಇದೆ, ಕೊಡ್ತಾ ಇದ್ದೀವಿ, ಓಪನ್ ಮಾಡೋಣ. ನನಗಂತೂ ಕ್ಯೂರಿಯಸ್ ಆಗಿದ್ದೀನಿ, ಯಾಕಂದರೆ ಇಲ್ಲಿ ಇದು ಫಾರ್ ದ ಫಸ್ಟ್ ಟೈಮ್ ನಾನು 40,000 ಕೊಟ್ಟು ಫೋನ್ ತೊಗೋತಾ ಇರೋದು. ನಾನು ಕ್ಯಾಮ್ರಾಗೋಸ್ಕರ ತಗೊಂಡೆ, ನೋಡೋದಕ್ಕೆ ಮಾತ್ರ ಅದ್ಭುತವಾಗಿದೆ. ನೋಡೋಣ, ಓಪನ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಅನ್ಬಾಕ್ಸಿಂಗ್ಗೆ ಇನ್ನು 5 ಹೊಸ ಐಟಮ್ಗಳಿದೆ, ಅದು ನಾನು ಮುಂದಿನ ವಿಡಿಯೋಗಳು ಕೊಡ್ತಾ ಹೋಗ್ತೀನಿ. ಬ್ಯೂಟಿಫುಲ್ ಡಿಸೈನ್ ಗುರು, ಒಬ್ಬೊಬ್ಬೊಬ್ಬ ಫಸ್ಟ್ ಲುಕ್ಕಲ್ಲೇ ಫಿದಾ ಅಂದರೆ ಇದು. ಫಸ್ಟ್ ಲುಕ್ಕಲ್ಲೇ ಫಿದಾ ಆಗಿದ್ದೀನಿ ಮಾತ್ರ. ನೋಡ್ತಾ ಇದ್ದೆ, ಇದು ಆ್ಯಕ್ಚುಲಿ 108 MP ಕ್ಯಾಮ್ರಾ, 5G. ಇದ್ರ ವಿಶೇಷತೆ ಏನಂದರೆ ಎಲ್ಲ 5G ಫೋನ್ಗಳಲ್ಲಿ 5G ಕೊಡ್ತೀವಿ ಅಂತ ಹೇಳ್ತಾರೆ, 1 ಬ್ಯಾಂಡ್ 2 ಬ್ಯಾಂಡ್ ಇರುತ್ತೆ. ಇದರಲ್ಲಿ ಬರೋಬ್ಬರಿ 13 ಬ್ಯಾಂಡ್ಸ್ ಇದೆ. ಅಂದರೆ ಈಗ 5G ನಮ್ಮ ಇಂಡಿಯಾದಲ್ಲಿ ಇನ್ನೂ ಬಂದಿಲ್ಲ, ಬಂದರೆ ಅದು ಹಳ್ಳಿಗಳಲ್ಲಿ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ. ಫ್ರೀಕ್ವೆನ್ಸಿ ಕಡಿಮೆ ಇದ್ದಾಗ ನಿಮಗೆ ಬ್ಯಾಂಡ್ಗಳು ಹೆಚ್ಚು ಬೇಕಾಗುತ್ತೆ. ಅದರಿಂದ ಈಗ Xiaomiದವರು ಎಸ್ಪೆಷಲಿ ಈ ಮಾಡಲಲ್ಲಿ ಏನು ಮಾಡಿದ್ದಾರೆ ಅಂದರೆ 13 ಬ್ಯಾಂಡ್ಸ್ ಆಗಿದೆ. ನೀವು ಯಾವುದೇ ಹಳ್ಳಿಗೆ ಹೋದರೂ ಕೂಡ ಸೂಪರ್ ಫಾಸ್ಟ್ 5G ಸಪೋರ್ಟ್ ಮಾಡುತ್ತೆ. ಇದು ಅದೊಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು. ಮತ್ತು ಅನ್ಬಾಕ್ಸಿಂಗ್ ಮಾಡೋದಾದರೆ ಇನ್ನೇನಿದೆ ಅಂದರೆ ಇಲ್ಲಿ ಒಂದು ಕೇಸ್ ಕೊಟ್ಟಿದ್ದಾರೆ. ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಈ ಚಾರ್ಜರು 120 ವ್ಯಾಟ್ಸ್ ಏನು ನೋಡ್ತಾ ಇದ್ದೀರಾ, ಬರೀ 17 ನಿಮಿಷದಲ್ಲಿ ಫುಲ್ ಚಾರ್ಜ್ 0 to 5000 mAh. ಇದು 5000 mAh ಕೆಪಾಸಿಟಿ ಇದೆ ಬ್ಯಾಟ್ರಿ. 17 ಅಂದರೆ ನೀವು ಈ ಥರ ಚಾರ್ಜ್ ಹಾಕ್ಬಿಟ್ಟು 15 ನಿಮಿಷ ಬಿಟ್ಟು ಬಂದರೆ ಫುಲ್ ಚಾರ್ಜ್ ಆಗಿರುತ್ತೆ. ಹೆವಿ ಸ್ಪೆಸಿಫಿಕೇಷನ್. ಮತ್ತು USB ಕೇಬಲ್ C ಪೋರ್ಟ್ ಆಗಿದೆ, ಚೆನ್ನಾಗಿದೆ. ನನಗಿಡಿಸ್ತು. ಆ್ಯಂಡ್ ನನಗೆ ಇದು ಬರೀ 30,000ಕ್ಕೆ ಸಿಕ್ಕಿದೆ. ಹೇಗೆ ಅಂತ ಹೇಳ್ತೀನಿ ನೋಡಿ. ನಂದು Oppo F7 128GB ಇತ್ತು, 2019 ಸೆಪ್ಟೆಂಬರಲ್ಲಿ ತೊಗೊಂಡಿದ್ದೆ. ಅದು ಎಕ್ಸ್ಚೇಂಜಲ್ಲಿ ತೊಗೊಂಡಿದ್ದು ನಾನು, 16,000 ಕೊಟ್ಟಿದ್ದೆ, 28,000 ಅದು ಮೊಬೈಲು. ಈಗ ಅದನ್ನೇ ಎಕ್ಸ್ಚೇಂಜ್ ಮಾಡಿ ಈ ಫೋನ್ ತೊಗೊಂಡಿದ್ದೀನಿ. 30,500 ರೂಪಾಯಿ ಅರೌಂಡ್, ಹೆಚ್ಚು ಕಡಿಮೆ ಅಷ್ಟಕ್ಕೆ ಸಿಕ್ಕಿದೆ ನನಗೆ. ಸೊ ನೀವು ಖರೀದಿ ಮಾಡೋದಾದರೆ ಒಂದು 38,500-39 ಡಿಪೆಂಡ್ಸ್ ಆನ್ ಎಲ್ಲಿ ಸ್ಟೋರ್ ಇದೆ ಅದ್ರ ಮೇಲೆ ಸಿಗುತ್ತೆ. ಬಟ್ 40,000 ರೇಂಜಲ್ಲಿ ಇದನ್ನು ತೊಗೋಬೋದು ಅಂತ ಹೇಳ್ತಾ ಇದ್ದೀನಿ. ಇದ್ರದ್ದು ಇನ್ನೇನೆಲ್ಲ ಸ್ಪೆಸಿಫಿಕೇಷನ್ ಇದೆ ಅಂದರೆ ಇದರಲ್ಲಿ ಒಂದು ಬ್ಯಾಕ್ ಕವರ್ ಕೊಡ್ತಾರೆ, ತುಂಬ ಚೆನ್ನಾಗಿದೆ, ಪ್ರೀಮಿಯಮ್ ಆಗಿದೆ. ಇದು ಪ್ರೀಮಿಯಮ್ ಫೋನ್ ಆದ್ದರಿಂದ ಪ್ರೀಮಿಯಮ್ ಲುಕ್ ಇದೆ. ಮತ್ತು ಇದಕ್ಕೆ ಎಜೆಕ್ಟರ್ ಕೊಡಬೇಕು, ಇಲ್ಲಿದೆ. ಇಲ್ಲೇನು ನೋಡ್ತಾ ಇದ್ದೀರಾ, ಸಿಮ್ ಎಜೆಕ್ಟರ್ ಇದೆ. ಇಲ್ಲಿ ಒಂದು ನೀವು ಗಮನಿಸಬೇಕಾದ ವಿಷಯ ಏನಂದರೆ ಸಿಮ್ ಎಜೆಕ್ಟರ್ಗೆ ಬಂದು ಇಲ್ಲಿ ಪೋರ್ಟ್ಸ್ಗಳಿದೆ ನೋಡಿ. ಇಲ್ಲಿ 3.5 mm ಜಾಕ್ ಇಲ್ಲ, ಇಯರ್ಫೋನ್ದು ಜಾಕ್ ಬರಲ್ಲ ಇಲ್ಲಿ. ಸೊ ಇದಕ್ಕೇನು ಮಾಡಿದ್ದಾರೆ ಅಂದರೆ ಒಂದು ಎಕ್ಸ್ಟ್ರಾ ಇಯರ್ಫೋನ್ ಹಾಕೊಳ್ಳೋದಕ್ಕೆ ಅಂತ ಕೇಬಲ್ ಕೊಟ್ಟಿದ್ದಾರೆ, ಅಂದರೆ ಕನೆಕ್ಟರ್.
ಇದನ್ನು USB 3 ಟೈಪ್ ಸಿಗೆ ಹಾಕಿ ಇಲ್ಲಿ ನೀವು ಯಾವುದೇ ನಿಮ್ಮ ಇಯರ್ಫೋನ್ ಇದ್ದರೆ ಕೂಡ ಇಲ್ಲಿ ಹಾಕೋಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ಚೆನ್ನಾಗಿದೆ. ಇದು ಕೂಡ ಕ್ವಾಲಿಟಿ ಒಂಥರ ಪರವಾಗಿಲ್ಲ ಅಂತ ಹೇಳ್ಬೋದು, ಅಷ್ಟು ಸ್ಮೂತ್ ಇದೆ ಅಷ್ಟೇ. ಮತ್ತು ಇಲ್ಲಿ ವಿಶೇಷವಾಗಿ ನೀವೇನಾದರೂ ಸಿಮ್ ಎಜೆಕ್ಟ್ ಮಾಡಬೇಕಂತ ಹೇಳಿದರೆ ಇದು ಮೈಕ್ ಆಗಿರುತ್ತೆ ಮಿಡ್ಲಲ್ಲಿರೋದು, ಇದು USB-C ಟೈಪ್ ಚಾರ್ಜಿಂಗ್ ಆಗಿರುತ್ತೆ. ಈ ಲಾಸ್ಟಲ್ಲಿ ಇದೆಯಲ್ಲ, ಇದಕ್ಕೆ ಮಾತ್ರ ನೀವು ಈ ಥರ ಪ್ರೆಸ್ ಮಾಡಬೇಕು. ಇಲ್ಲಿ ಮೈಕಿಗೆ ಹೋಗಿ ಏನಾದರೂ ನೀವು ಹಾಕಿದರೆ ಮೈಕ್ ಹಾಳಾಗುತ್ತೆ. ಬಂದಿದೆ ನೋಡಿ ಈ ಥರ. ಇದು ಬಂದ ತಕ್ಷಣ ನಿಮಗೆ ತೋರಿಸ್ತೀನಿ ನೋಡಿ. ಯಾವ ಫೋನಲ್ಲೂ ಕೂಡ ಈ ಥರ ನಾನಂತೂ ನೋಡಿಲ್ಲ. 2 ಸಿಮ್ ಇಲ್ಲೇ ಇರ್ತಕ್ಕಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಾ, ಅಂದರೆ ಇಲ್ಲಿ ಏನಪ್ಪ ಒಂದೇ ಸಿಮ್ ಇದೆ ಅಂತ ಹೇಳ್ತೀರಾ, ಹಿಂದಗಡೆ ನೋಡಿ ಇಲ್ಲೊಂದು ಸಿಮ್, ಇಲ್ಲೊಂದು ಸಿಮ್, 2 ಸಿಮ್ ಹಾಕಿದ್ದೀನಿ ನಾನು. ಸೊ ಸಿಮ್ 1 ಆ್ಯಂಡ್ ಸಿಮ್ 2 ಹಾಕಿ ನಾನು ಒಳಗಡೆ ಪ್ರೆಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಯಾವುದೇ ಥರದ ಮೆಮೊರಿ ಕಾರ್ಡ್ ಸ್ಲಾಟ್ ಕೊಟ್ಟಿಲ್ಲ, ಅದರಿಂದ ನಾನು 256 GB ಹೋಗಿದ್ದೀನಿ. ನೀವು ಕೂಡ 256 GB ಹೋಗ್ಬೋದು. ಫಸ್ಟ್ ಟೈಮ್ ಆನ್ ಮಾಡ್ತಾ ಇದ್ದೀನಿ. MI ಪವರ್ಡ್ ಬೈ ಆ್ಯಂಡ್ರಾಯ್ಡ್. ಸೊ ಇದ್ರದ್ದೆಲ್ಲ ಇನ್ನೇನೆಲ್ಲ ವಿಶೇಷತೆ ಅಂತ ಹೇಳಿದ್ರೆ, ಕ್ಯಾಮ್ರಾ 108 MP ಕ್ಯಾಮ್ರಾ ಇದೆ. ನನಗೆ ಅಷ್ಟು ಡಿಫ್ರೆನ್ಸ್ ಅನಿಸ್ಲಿಲ್ಲ. ಕಂಪೇರ್ ಮಾಡಿದೆ 16 MP ಸ್ಯಾಮ್ಸಂಗ್ ಕ್ಯಾಮ್ರಾಗೂ 108 MP Xiaomi 11T Proಗೂ ಕೂಡ ಕಂಪೇರ್ ಮಾಡಿದೆ. ಇಲ್ಲಿ ನೋಡ್ತಾ ಇದ್ದೀರಾ, ಡಿಸ್ಪ್ಲೇ ಆನ್ ಆಗಿದೆ. ತುಂಬ ಫಾಸ್ಟ್ ಅಂತೂ ಇದೆ. ಇದ್ರದ್ದು ಸ್ಪೆಸಿಫಿಕೇಷನ್ ಹೇಳ್ತಾ ಹೋಗ್ತೀನಿ ನೋಡಿ. ಇದು ಸುಮಾರು 6.7 ಇಂಚಸ್ ಇದೆ. ನೀವು ನಾರ್ಮಲಾಗಿ 6 ಇಂಚ್ ಯೂಸ್ ಮಾಡಿರೋರಾದರೆ ಇದು ಸ್ವಲ್ಪ ಹೆವಿ ಅಂತ ಅನಿಸ್ಬೋದು, ನಿಮಗೆ ಸ್ವಲ್ಪ ದೊಡ್ಡದು ಹಿಡ್ಕೊಳ್ಳೋದಕ್ಕೆ ಅಂತ ಅನ್ನಿಸ್ಬೋದು. ಮತ್ತು ಇದು ಡಿಸ್ಪ್ಲೇ ಬಂದು 120 Hz ಇದೆ. ಹೆವಿ ಸ್ಮೂತ್ ಆಗುತ್ತೆ. ಇದು ಯೂಸ್ವಲಿ 90 Hz ಇರ್ತವೆ, ಬಟ್ ಇದು 120 Hz ಇರೋದ್ರಿಂದ ನಿಮಗೆ ಯಾವುದಾದ್ರೂ ಹೆವಿ ಗೇಮ್ ಆಡಬೇಕು ಅಂತ ಹೇಳಿದರೆ ಎಲ್ಲೂ ಕೂಡ ಲ್ಯಾಗ್ ಆಗಲ್ಲ. ಮತ್ತು ಇದು ಬ್ಯಾಟ್ರಿ ಬಂದು ನಾನ್ ರಿಮೂವಬಲ್ ಆಗಿರುತ್ತೆ, 5000 mAh ಆಗಿರುತ್ತೆ. ಆಲ್ರೆಡಿ ನಾನು ಹೇಳ್ದಂಗೆ ಈ ಚಾರ್ಜರಲ್ಲಿ ಕೇವಲ 17 ನಿಮಿಷ, ನನಗೆ ಇದು 19-20 ನಿಮಿಷ ತಗೋತು ಫುಲ್ ಚಾರ್ಜ್ ಆಗೋದಕ್ಕೆ. 20 ನಿಮಿಷದೊಳಗಂತೂ ಫುಲ್ ಚಾರ್ಜ್ ಅಂತೂ ಆಗುತ್ತೆ. ಮತ್ತು ಇದು ಆಲ್ರೆಡಿ ಹೇಳಿದೆ 5G 13 ಬ್ಯಾಂಡ್ಸ್ ಇವೆ, ಅದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಮತ್ತು ಕ್ಯಾಮ್ರಾದಲ್ಲಿ ಬಂದರೆ ಇವಾಗ ನೀವು ಏನು ನೋಡ್ತಾ ಇದ್ದೀರಾ, ಅಲ್ಟ್ರಾ ವೈಡು ಮತ್ತು ವೈಡ್ ಆ್ಯಂಗಲ್ ಇರ್ತಕ್ಕಂಥದ್ದು. ಮತ್ತು ಇದರದ ಸ್ಪೆಷಾಲಿಟಿ ಇನ್ನೊಂದು ಏನಂದರೆ ಮ್ಯಾಕ್ರೋ, ಸೂಪರ್ ಮ್ಯಾಕ್ರೋ ಅಂತಲೇ ಹೇಳ್ಬೋದು. ನೀವು ಯಾವುದಾದ್ರೂ ಸಣ್ಣ ಒಂದು ವಸ್ತುನ ಕ್ಯಾಪ್ಚರ್ ಮಾಡಿದರೆ ಕ್ರಿಸ್ಟಲ್ ಕ್ಲಿಯರಾಗಿ ಫೋಟೋ ನಿಮಗೆ ಬರ್ತಾಯಿದೆ. ಇನ್ನು ವಿಡಿಯೋ ಸ್ಪೆಸಿಫಿಕೇಷನ್ ಬರೋದಾದರೆ ಇದರಲ್ಲಿ 8K ವಿಡಿಯೋ ಪ್ರೊಡ್ಯೂಸ್ ಮಾಡ್ಬೋದು. ಆ 8K ವಿಡಿಯೋ ಜೊತೆ ನನಗೆ 4K ವಿಡಿಯೋ ಇಷ್ಟ ಆಯಿತು. ಯಾಕೆಂದರೆ 4K ವಿಡಿಯೋದಲ್ಲಿ 60 FPS ಆಪ್ಷನ್ ಕೊಟ್ಟಿದ್ದಾರೆ, 8Kದಲ್ಲಿ ಕೊಟ್ಟಿಲ್ಲ. ಆ 4Kದಲ್ಲಿ 60 FPS ನೀವು ಐಫೋನ್ಗೆ ಕಂಪೇರ್ ಮಾಡೋದು ಅಷ್ಟು ಸ್ಮೂತಾಗಿ ಬರುತ್ತೆ. ಇವಾಗ ನೀವೇನು ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ, ಗಿಂಬಲ್ ಇಲ್ಲದೆ ತೆಗಿತಾ ಇರೋದು, ಎಷ್ಟು ಸ್ಮೂತಾಗಿದೆ ವಿಡಿಯೋ. ಇನ್ನು ಈ ಗಿಂಬಲ್ ಆಗ್ತು ಅಂದರೆ ಸಕ್ಕ ಸ್ಮೂತ್ ಇರುತ್ತೆ ಅಂತಲೇ ಹೇಳ್ಬೋದು. ನನಗೆ ಈ ಕ್ಯಾಮ್ರಾ ವಿಡಿಯೋದಲ್ಲಿ ಲಾಗಿಂಗ್ಗೆ ಇಷ್ಟ ಆಗಿದ್ದೇನೆಂದರೆ ಡ್ಯುಯಲ್ ಕ್ಯಾಮ್ರಾ, ಅಟ್ ಎ ಟೈಮು 2 ಕ್ಯಾಮ್ರಾ ಯೂಸ್ ಮಾಡ್ಬೋದು. ನೀವೇನು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಸೊ ಸುಮಾರು ಒಂದು 7 ಗಂಟೆ ಆಗಿದೆ. ಖುಷಿ ವಿಚಾರ ಏನಂದರೆ ಹೊಸ ಫೋನಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ. ಈವ್ನಿಂಗು ಹೆಂಗೆ ಕಾಣುತ್ತೆ ಅಂತ ನೋಡ್ತಾ ಇದ್ದೀರಾ. ಇದು ಫಿಯೋನಿಕ್ಸ್ ಮಾಲಲ್ಲಿ ಈಗ ಸಮಯ 7 ಗಂಟೆ. ವಿಡಿಯೋ ಕ್ಲಿಯಾರಿಟಿ ಮಾತ್ರ ಮಸ್ತಾಗಿದೆ ಗುರು. ವಿಡಿಯೋ ಸ್ಟೆಬಿಲೈಸೇಷನ್ ನೋಡಬೇಕಂದ್ರೆ ನಡ್ಕೊಂಡು ಹೋಗ್ಬೇಕು ನಾವು. ಚೆನ್ನಾಗಿದೆ. ಗಿಂಬಲ್ ಹಾಕಿದರೆ ಮಸ್ತ್ ಇರುತ್ತೆ ಮಾತ್ರ, ಫಸ್ಟ್ ಕ್ಲಾಸ್, ಗುಡ್. ನನಗಂತೂ ಸದ್ಯಕ್ಕೆ ಸ್ಯಾಟಿಸ್ಫೈ ಆಗ್ತಾಯಿದೆ. ಮಳೆ ಬರೋ ಥರ ಇದೆ. ನಾನು ಮನೆಗೆ ಹೊರಡ್ತೀನಿ. ಥ್ಯಾಂಕ್ ಯು, ಸಿ ಯು, ಬಾಯ್. ಡ್ಯುಯಲ್ ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾನು ಬ್ಯಾಕ್ ಕ್ಯಾಮ್ರಾನು ಒಂದೇ ಸಾರಿ ವಿಡಿಯೋ ಕ್ಯಾಪ್ಚರ್ ಮಾಡ್ಬೋದು. ಮತ್ತು ಇದ್ರದ್ದು ಪ್ರೊಸೆಸರ್ ಬಂದು ಸ್ನ್ಯಾಪ್ಡ್ರಾಗನ್ 888, ಲೇಟೆಸ್ಟು, ವೆರಿ ಗುಡ್, ಟಾಪ್ ಆ್ಯಂಡ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಹೆವಿ ಸ್ಮೂತ್ ಇರುತ್ತೆ. DDR5 ಇದೆ. ಯಾರಾದರೂ ಗೇಮ್ ಮಾಡೋರಿದ್ರೆ ಡೌಟೇ ಇಲ್ಲ, ಎಲ್ಲೂ ಲ್ಯಾಗ್ ಆಗಲ್ಲ ಅದು. ಸೊ ಬ್ಲೂಟೂತ್ ಬಂದು 5.2 ಇದೆ. ಮತ್ತು ವೈಫೈ ಬಂದು 6.0 ಇರತಕ್ಕಂಥದ್ದು. ಮತ್ತು ನನಗೇನು ಅಷ್ಟು ಒಂದೆರಡು ಪಾಯಿಂಟ್ ಇಷ್ಟ ಆಗಲಿಲ್ಲ ಅಂದರೆ ಇದು ಹೆವಿ ಒಂದಿರೋದು ಬಿಟ್ಟರೆ ಹೆವಿ ಭಾರ ಇದೆ. ಮತ್ತು 2 ಸ್ಪೀಕರ್ ಇದೆ. ಹೆವಿ ಸೌಂಡ್ ಬರುತ್ತೆ, ಜಾಸ್ತಿ ಸೌಂಡ್ ಬರುತ್ತೆ. ಬಟ್ ಸುಮಾರು ವೀಡಿಯೋದಲ್ಲಿ ನಾನು ರಿವ್ಯೂ ನೋಡಿದೆ, ಕ್ರಿಸ್ಟಲ್ ಕ್ಲಿಯರ್ ವಾಯ್ಸ್ ಇದೆ ಅಂತ. ಬಟ್ ನನಗೆ ಅಷ್ಟು ಎಕ್ಸ್ಪೆಕ್ಟೇಷನ್ ಅಷ್ಟು ಬರಲಿಲ್ಲ. ಸೊ ಯಾರಾದರೂ ವಾಯ್ಸ್ ನೋಡಿ ತೊಗೊಳ್ಳೋದಾದರೆ ನೋಡಿ. 108 MP ಕ್ಯಾಮ್ರಾ ಅಂತಾರೆ, ಬಟ್ ಅಷ್ಟು ಪ್ರೊಡ್ಯೂಸ್ ಮಾಡಲ್ಲ.
ಬಟ್ ಓಕೆ, ಬಟ್ 108 ರೇಂಜಿಗೆ ಅನ್ನೋ ಅಷ್ಟಿಲ್ಲ, ಬಟ್ ಇಟ್ಸ್ ಗುಡ್. ಈ ಪ್ರೈಸ್ ರೇಂಜಿಗೆ ಇಟ್ಸ್ ಗುಡ್ ಅಂತಲೇ ಹೇಳ್ಬೋದು. ಇನ್ನೊಂದು ಪ್ರಮುಖವಾದ ವಿಷಯ ಏನಂದರೆ, ನಾನು ಆನ್ಲೈನಲ್ಲಿ ಕೂಡ ತೊಗೊಂಡಿದ್ರೆ 1,500ದಿಂದ 2,000 ರೂಪಾಯಿ ಉಳಿಸ್ಬೋದಿತ್ತು. ಬಟ್ ಆನ್ಲೈನಲ್ಲಿ ಯಾಕೆ ತೊಗೊಂಡಿಲ್ಲ ಅಂದರೆ, ಈಗ ಒಂದು 100 ಪೀಸ್ ಹೋದರೆ ಆನ್ಲೈನಲ್ಲಿ 1ರಿಂದ 2 ಪೀಸು ಹೋಗೋ ಚಾನ್ಸಸ್ ಇದೆ, ಏನು ರೀಫರ್ಬಿಶ್ಡ್ ಆಗೋದು. ಆ 1ರಿಂದ 2 ನಮಗೆ ಸಿಗ್ಬೋದು, ನಮಗೆ ಗೊತ್ತಿಲ್ಲ. ಅದರಿಂದ ಅಷ್ಟೆಲ್ಲ ದುಡ್ಡು ಕೊಡೋದ್ರಿಂದ ನಾವು ಆಫ್ಲೈನ್ ಸ್ಟೋರಲ್ಲಿ ತೊಗೊಳ್ಳೋದು, ಅದು ಆಥರೈಸ್ಡಲ್ಲೇ ತೊಗೊಳ್ಳೋದು ಒಳ್ಳೆಯದು. ತಾರೀಕು ಇದೇ 23ನೇ ತಾರೀಕು ಜುಲೈ ಅಮೆಝಾನಲ್ಲಿ ಒಂದು ಸೇಲ್ ನಡೀತಾ ಇದೆ, ಅದು ಪ್ರೈಮ್ ಮೆಂಬರ್ಸ್ಗೆ ಮಾತ್ರ. ಅದರಲ್ಲಿ ನನ್ನ ಪ್ರಕಾರ ಒಂದು 5,000 ಕಮ್ಮಿ ಆಗೋ ಚಾನ್ಸಸ್ ಇದೆ ಅಂತ ಅನಿಸುತ್ತೆ. ನಿಮಗೆ 35,000ಕ್ಕೆ ಸಿಗ್ಬೋದು. ಎಕ್ಸ್ಚೇಂಜ್ ಎಲ್ಲ ಹೋಗಿ 25, 26, 27, 28,000 ತನಕ ತೊಗೋಬೋದು. ನೀವು ಆಫ್ಲೈನ್ ಸ್ಟೋರಿಗೆ ಹೋದರೆ ಒಂದು 30,000ಕ್ಕಂತೂ ಸಿಗುತ್ತೆ. ಮತ್ತು ನನಗಂತೂ ಈ ಒಂದು ಫೋನ್ ತುಂಬ ಇಷ್ಟ ಆಗಿದೆ. ಮತ್ತು ಇದರಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಅಂದರೆ ಲಾಕ್ ಇರೋದು ಮತ್ತು ಫೇಸ್ ಅನ್ಲಾಕ್ ಇರೋದು. ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಓಪೋ F7 ಇಷ್ಟು ಫಾಸ್ಟ್ ಇರಲಿಲ್ಲ. ಸೊ ಇವಾಗ ಏನು ನೋಡ್ತಾ ಇದ್ದೀರಾ, ಇದು 11T Pro ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಫುಲ್ HD-ಯಲ್ಲಿ 60 FPS ಅಲ್ಲಿ ವಿಡಿಯೋ ಕೊಡ್ತಾ ಇದೆ. ನೀವು ನೋಡ್ತಾ ಇದ್ದೀರಾ, ಕಂಪೇರ್ ಮಾಡ್ತಾ ಇದ್ದೀರಾ. ಬೇಕಿದ್ರೆ ಒಂದು ನಿಮಿಷ ಹಿಂದೆ ಹೋಗಿ ಇದೇ ವಿಡಿಯೋ ನೋಡಿ, ಕ್ಲಿಯರಿಟಿ ಯಾವ ಥರ ಇದೆ. ಮತ್ತು ಇವಾಗ ಏನು ನೋಡ್ತಾ ಇದ್ದೀರಾ, ಇದ್ರದ್ದು ಕ್ಲಿಯರಿಟಿ ನೋಡಿ, ಎಷ್ಟು ಸ್ಮೂತ್ನೆಸ್ ಇದೆ, ಕೈ ಮೂವ್ಮೆಂಟ್ ಆಗಿರ್ಬೋದು. ಸೊ ಫೋಟೋ ಎಲ್ಲ ತೆಗೆದು ನೋಡಿದ್ರೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಈ ಪ್ರೈಸ್ ರೇಂಜಿಗೆ ನೀವು ಹೋಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಅನ್ಬಾಕ್ಸ್. ಮುಂದೆ ಇದೇ ಥರದ ಅನ್ಬಾಕ್ಸಿಂಗ್ ಮತ್ತು ಯೂಸ್ಫುಲ್ ವೀಡಿಯೋಸ್ಗಾಗಿ ಈ ಕೂಡಲೇ ಮೂರ್ತಿ ಟ್ಯಾಬ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.